ಧರ್ಮಸ್ಥಳ ಕೇಸಲ್ಲಿ 200 ಕೋಟಿ ಡೀಲ್ ಆಗಿದ್ಯಾ? ಮಾಸ್ಕ್ ಮ್ಯಾನ್ ಅಂತ ಜನಪ್ರಿಯ ಆಗಿದ್ದ ಚಿನ್ನಯ್ಯ ಹೀಗಂತ ಹೈಕೋರ್ಟ್ಗೆ ಹೇಳಿದ್ದಾರೆ. SIT ಇಂದ ತನಿಖಾ ವರದಿನ ಬೇಗ ಸಲ್ಲಿಸಬೇಕು ಅಂತ ಚಿನ್ನಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್ ಅವರ ತಂಡ ಇದಕ್ಕೋಸ್ಕರ 200 ಕೋಟಿ ರೂಪಾಯಿ ಬಜೆಟ್ ಇಟ್ಕೊಂಡಿತ್ತು. ಹೇಳಿದ ಕೆಲಸ ಮಾಡ್ಕೊಟ್ರೆ ನಂಗೆ 50 ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು ಅಂತ ಚಿನ್ನಯ್ಯನ ಅರ್ಜಿಯಲ್ಲಿ ವಿವರ ಇದೆ. 200 ಕೋಟಿಯಲ್ಲಿ ಚಿನ್ನಯ್ಯನಿಗೆ ಕೇವಲ 50 ಲಕ್ಷನ ಮೋಸ ಅಲ್ವಾ? ವಿಚಿತ್ರ ಅಂದ್ರೆ ಯಾರೋ ಪ್ರಕಾಶ್ ರಾಜ್ ಅಂತ ಒಬ್ರು ಫೋನ್ ಕಾಲ್ ಮಾಡಿದ್ದಾರೆ ಅಂತ ಚಿನ್ನಯ್ಯ ಹೇಳಿದ್ದಾರೆ ಈ ಅರ್ಜಿಯಲ್ಲಿ. ಗಿರೀಶ್ ಮಟ್ಟಣ್ಣವರ್ ಹೇಳದಂತೆ ನೀನು ಸ್ಟೇಟ್ಮೆಂಟ್ ಕೊಡು, ನಿನ್ನನ್ನ ತಬ್ಕೊಳ್ತೀನಿ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಪ್ರಕಾಶ್ ರಾಜ್ ಅಂದ್ರೆ ಯಾರು ನಿಮಗೇನಾದ್ರೂ ಗೊತ್ತಾ? ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. 2023ರಲ್ಲಿ ಉಜಿರೆಯಲ್ಲಿ ಚಿನ್ನಯ್ಯ ಪೌರ ಕಾರ್ಮಿಕ ಆಗಿ ಕೆಲಸ ಮಾಡ್ತಾ ಇದ್ರು. ಆಗ ವಿಠಲ್ ಗೌಡ ಭೇಟಿ ಮಾಡ್ತಾರೆ. ವಿಠಲ್ ಗೌಡ ಅಂದ್ರೆ ಸೌಜನ್ಯಳ ಮಾವ. ಈ ಮಾವ ಮಹೇಶ್ ಶೆಟ್ಟಿ ಜೊತೆ ಮೀಟಿಂಗ್ ಮಾಡಿಸ್ತಾನೆ. ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನ ಹೂತು ಹಾಕಲಾಗಿದೆ ಅಂತ ನೀನು ಹೇಳಿಕೆ ಕೊಡಬೇಕು ಅಂತ ಸೂಚನೆ ಕೊಡ್ತಾನೆ. ಆಮೇಲೆ ಬಂಗಲೆ ಗುಡ್ಡದಲ್ಲಿ ಶವಗಳನ್ನ ಎಲ್ಲೆಲ್ಲಿ ಹೂತಿಟ್ಟಿದ್ದಾರೆ ಅನ್ನೋದನ್ನ ಹೇಳಬೇಕು ಅಂತ ಆ ಸ್ಥಳಗಳನ್ನ ಪರಿಚಯ ಮಾಡಿ ಗುರ್ತು ಮಾಡಿ ಕೊಟ್ಟಿದ್ದಾರೆ. ಹೀಗೆ ಚಿನ್ನಯ್ಯ ಈ ಅರ್ಜಿಯಲ್ಲಿ ಏನೇನೆಲ್ಲ ನಡೀತು ಅನ್ನೋದನ್ನ ಹೇಳಿದ್ದಾರೆ. ಈ ರೀತಿ ಪದೇ ಪದೇ ಮೀಟಿಂಗ್, ಚರ್ಚೆ, ಮಾತುಕತೆ ಬಹಳ ಸಲ ನಡೆದಿದೆ. ಅದಕ್ಕೆ ಚಿನ್ನಯ್ಯನ ಹೆಂಡತಿಯ ಬ್ಯಾಂಕ್ ಖಾತೆಗೆ ಆಗಾಗ ಹಣ ಹಾಕಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡೋಕೆ ಕೇರಳದಿಂದ ಹಣ ಬರ್ತಾ ಇತ್ತು, ಚಿತ್ರದುರ್ಗದಿಂದ ಒಬ್ರು ಫಂಡಿಂಗ್ ಮಾಡ್ತಾ ಇದ್ರು ಅನ್ನೋದು ಕೂಡ ಈ ಅರ್ಜಿಯಲ್ಲಿದೆ. ಇವರೆಲ್ಲ ಸೌಜನ್ಯಂಗೆ ನ್ಯಾಯ ಕೊಡಿಸ್ತಾರೆ.